ಇಲ್ಲ ಖತರ್ನಾಕ್ ಕಳ್ಳನ ಕೈಚಳಕ. ಹಲವು ದಿನಗಳಿಂದ ದುರಾಸೆಗೆ ಬಿದ್ದು ಕಳ್ಳತನ ಮಾಡುತ್ತಿದ್ದ ಕಳ್ಳ ಒಬ್ಬೊಬ್ಬರಿಯಾಗಿ ಓಡಾಡಿಕೊಂಡು ಇದ್ದ ಮಹಿಳೆಯರ ಮೇಲೆ ಅವನ ಟಾರ್ಗೆಟ್ ಆಗಿತ್ತು. ಆದರೆ ಹೊಲ ಗದ್ದೆಗಳಿಗೆ ಕೆಲಸಕ್ಕೆ ಹೋಗುತ್ತಿದ್ದ ಮಹಿಳೆಯರೇ ಅವನು ಟಾರ್ಗೆಟ್ ಮಾಡಿ ಹಲವು ಕಳ್ಳತನಗಳನ್ನು ಮಾಡುತ್ತಿದ್ದ. ಮಧುರಲ್ಲಿ 2 ಮರ್ಡರ್ ಆಗಿದೆ ಅಂತನಾ? ಮರ್ಡರ್ 2 ಆಗಿದೆ. ಇವು ಹೆಂಗಂದ್ರೆ ಎಲ್ಲೂ ಒಂಥರ ಔಟ್ಸ್ಕರ್ಟ್ಸ್ ಅಲ್ಲಿ ಒಂಟಿಯಾಗಿ ಒಬ್ರು ಮಲಗಿದ್ರು. ಅವಾಗ ಅವರು ಕುಡಿಯೋ ವಿಚಾರದಲ್ಲಿ ಜಗಳಾಡ್ಕೊಂಡು ಒಂದಾಗಿದೆ. ಅಂದ್ರೆ ಅವರು ಈ ಚಿಂದಿ ಆಯ್ತಾರಲ್ಲ ಆ ತರ ಒಂದು ಇದ್ರಲ್ಲಿ ಮದ್ದೂರಲ್ಲಿ ಯಶವಂತ ಕಚ್ಚಿ ಅದ್ರದ್ದು ಒಂದಾಗಿದೆ. ಅದ್ರ ಎಲ್ಲ ಅಕ್ಯೂಸ್ಡ್ ಎಲ್ಲ ಅರೆಸ್ಟ್ ಆಗಿದೆ. ಮತ್ತೊಂದು ಸುನೀಲ್, ಅದು ರೀಸೆಂಟ್ ಆಗಿ ಆಗಿರೋದು ಸುನೀಲ್ದು ಅಷ್ಟೇ. ಅದು ಸಡನ್ ಪ್ರೊವೊಕೇಶನ್ ಆಗಿ ಆಗಿರುವಂಥದ್ದು. ಅದು ಪರಿಚಯ ಇಲ್ಲ, ಮುಂಚೆ ವೈಷಮ್ಯ ಇಲ್ಲ. ಆ ಥರ ಸಡನ್ ಪ್ರೊವೊಕೇಶನ್ ಇಂದ ಆಗಿರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಕ್ಯೂಸ್ಡ್ ಎಲ್ಲ ಅರೆಸ್ಟ್ ಮಾಡಿದ್ರು. ಅವರು ಸುನೀಲ್ ಅನ್ನೋರು ಅಶೋಕ್ ಅಂತ ಷಟ್ಗ ಜೊತೆ ದುಡ್ಡು ತಗೊಂಡಿರ್ತಾರೆ. ಈಗಾಗಲೇ ಹೇಳಿದ್ದೀನಿ ನಾನು. 5 ಲಕ್ಷ ರೂಪಾಯಿ ಅವರು ಸಾಲವನ್ನು ಪಡೆದಿರ್ತಾರೆ. ಅವರು ಅದು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಪದೇ ಕೇಳ್ತಿದ್ದಾರೆ, ಮತ್ತೆ ಬೈತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವತ್ತು ಒಂದು ಅವ್ರಿಗೆ ಎದುರಿಸ್ಲಿಕ್ಕಾಗಿ ಒಂದು ಲಾಂಗ್ ತಗೊಂಡಿರ್ತಾರೆ. ಅದು ಅಪರಿಚಿತರು ಜಗಳ ಆಡಿದಾಗ ಅವ್ರಿಗೆ ಮರ್ಡರ್ ಮಾಡ್ತಾರೆ. ಆ ತರ ಆಗಿದೆ ಇನ್ಸಿಡೆಂಟ್. ಈಗ ಒಂದು ಏನಂದ್ರೆ ಏರಿಯಾ ಡಾಮಿನೇಷನ್ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಇರ್ಬೋದು, ನಿಮಗೂ ಗೊತ್ತಿರ್ಬೋದು. ತಡರಾತ್ರಿವರೆಗೂ ಏನಿದೆ ಏರಿಯಾ ಡಾಮಿನೇಷನ್, ಮತ್ತೆ ಸುಮ್ಮನೆ ಹುಡುಗರು ಓಡಾಡ್ತಿರ್ತಾರೆ. ಏನು ವಿಚಾರಕ್ಕೆ ಓಡಾಡ್ತಾ ಇದ್ದಾರೆ, ಏನು ಅದು ಪ್ರಶ್ನೆ ಮಾಡುವಂಥದ್ದು. ಮತ್ತೆ ಯಾರಾದ್ರೂ ಇದು ನಮ್ಮಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ಸ್ ಇರ್ತದೆ. ಸ್ಕ್ಯಾನ್ ಮಾಡಿ ಅವ್ರು ಏನಾದ್ರು ಅಫೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅಂತ ಅದ್ರ ಬಗ್ಗೆ ಪತ್ತೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದೀವಿ. ಮತ್ತೆ ಈಗ ಆಲ್ರೆಡಿ ಏನು ನೌನ್ ರೋಡೀಸ್ ಇದ್ದಾರೆ, ಅವ್ರ ಬಗ್ಗೆ ನಾವು ಕ್ರಮ ಸಹ ಏನ್ ತಗೊಳ್ಬೇಕಂತ ಹೇಳ್ಬಿಟ್ಟು ಅದನ್ನ ಆಲ್ರೆಡಿ ನಾವು ಇನಿಷಿಯೇಟ್ ಮಾಡ್ತೀವಿ. ಪ್ರಶಸ್ತಿ ಪತ್ರ ಅವಾರ್ಡ್ ಏನಾದ್ರು ಕೊಡೋದು ಮಳವಳ್ಳಿ ಬಗ್ಗೆ ತುಂಬಾ ಚೆನ್ನಾಗಿ ನಡೀತಿದೆ. ಹೌದು, ಖಂಡಿತ ಕೊಡ್ತೇವೆ, ರಿವಾರ್ಡ್ ಮಾಡಿ. ಅದು ಪ್ರಪೋಸಲ್ ಇದೆ ಮಾಡ್ಬೇಕಂತ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅಲ್ಲ, ಮಂಡ್ಯದಲ್ಲಿ ಇದೆ ಮಾಡಿದರೆ, ಇನ್ನೂ ಅದು ಚಾಲ್ತಿ ಇನ್ನು ಸ್ಟಾರ್ಟ್ ಆಗಿಲ್ಲ ಅಷ್ಟೇ. ಇಲ್ಲ, ಮಾಡ್ತಾರೆ ವೆರಿ ಶಾರ್ಟ್. ಮೇಡಮ್, ಪೇಟೆಯಲ್ಲಿ ಅಂಡರ್ ಬ್ರಿಡ್ಜ್ ಅಲ್ಲಿ ಪುನಃ ವೆಹಿಕಲ್ ಎಲ್ಲ ನಿಲ್ಸ್ಬಿಡ್ತಾ ಇದ್ದಾರೆ ಮೇಡಮ್. ಅಂಡರ್ ಬ್ರಿಡ್ಜ್ ಅಲ್ಲಿ ಯಾವ್ದು ವೆಹಿಕಲ್ ನಿಲ್ಸ್ತಾರೆ ಮಾಡಿಸ್ತೀನಿ. ಮಹಾವೀರ ಅಂಡರ್ ಬ್ರಿಡ್ಜ್ ಅಲ್ಲಿ ವೆಹಿಕಲ್ಸ್ ನಿಲ್ಲಿಸ್ತಾ ಇದ್ರು. ಲಾಸ್ಟ್ ಟೈಮ್ ಹೇಳಿದ್ರು, ತೆಗ್ದಿದ್ರು. ರೋಡ್ ಅಲ್ಲಿ ರಸ್ತೆ ಪಾರ್ಕಿಂಗ್ ಮಾಡಂಗಿಲ್ಲ. ಈಗ ಹೈವೇ ಪೆಟ್ರೋಲ್ ಮೊಬೈಲ್ಸ್ ನಿಮಿಷ ನಾನು ಮಾತಾಡ್ಬೇಕಾದ್ರೆ ಹೈವೇ ಅಲ್ಲಿ ಸೈಡ್ಸ್ ಅಲ್ಲಿ ಪಾರ್ಕಿಂಗ್ ಮಾಡೋಂಗಿಲ್ಲ. ಈಗ ಹೈವೇ ಪೆಟ್ರೋಲ್ ಮೊಬೈಲ್ಸ್ ಅವ್ರಿಗೂ ಸಹ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಅಂತದ್ದು ಏನಾದ್ರು ಇದ್ರೆ ಕ್ರಮ ತಗೊಳ್ಳಿಕ್ಕೆ ಆಫೀಸರ್ ಸಹ ಮೊನ್ನೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಇದ್ರ ಸರ್ವಿಸ್ ರಸ್ತೆಯಲ್ಲಿ ಉಲ್ಟಾ ಬರುವಂತದ್ದು ಏನಿದೆ ಅವ್ರಿಗೂ ಸಹ IMV ಇಲ್ಲಿ ಪ್ರಕರಣವನ್ನು ದಾಖಲು ಮಾಡಲು ತಿಳಿಸಿದೆ. ಎಕ್ಸಿಟ್ ನಾನು ಕ್ಲೋಸ್ ಮಾಡಿಸಿದ್ದೆ, ಇದು ಓಪನ್ ಮಾಡಿಸಿದ್ದೆ. ಆಕ್ಚುಲಿ ಎಕ್ಸಿಟ್ ಓಪನ್ ಮಾಡಿಸಿದ್ದೆ. ಅದು ಇದಾಗುತ್ತಾ ಇದೆ, ಆಕ್ಸಿಡೆಂಟ್ಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಕಮಿಟಿಯಲ್ಲಿ ಮೀಟಿಂಗ್ ಮಾಡಿದಾಗ NH ಅವರು ಎಲ್ಲಾರು ಮೀಟಿಂಗ್ ಮಾಡಿದಾಗ ಇತರ ಅಧಿಕಾರಿಗಳು ಅದು ಕ್ಲೋಸ್ ಮಾಡಿಸಿದ್ರೆ ದುರಂತ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಓಪನ್ ಮಾಡಿಸಿದ್ರು ಕಮಿಟಿ. ಇಲ್ಲ, ಈಗ ಒಂದು ಮಾಡಿದ್ದಾರೆ ಮೇಡಮ್. ಈಗ ಎಕ್ಸಿಟ್ ಮಾತ್ರ ಮಾಡಿದ್ದಾರೆ, ಎಂಟ್ರಿ ಇಂದ ಕ್ಲೋಸ್ ಮಾಡಿದ್ದಾರೆ. ಇಲ್ಲ, ನಾನು
ನೀವ್ ಹೇಳಿದಂಗೆ ತೆಗ್ಸಿದ್ದೆ ಅದೇನಿದೆ ಮೊನ್ನೆ ಅದೇ ಮಾಡಿದ್ದು. ಅದು ತೆಗ್ಸಿದ್ದೆ. ಬಟ್ ಕಮಿಟಿಲಿ ಏನಾಯ್ತು, ಹಂಗೆ ತೆಗ್ಸಿದ್ರೆ ಜಾಸ್ತಿ ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಕೇಸಸ್ ರಿಪೋರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮಿಟಿಲಿ ಎಲ್ಲರೂ ಅವರು ಇದು ಮಾಡಿದ್ರಿಂದ ಮತ್ತೆ ಅದನ್ನ ಕ್ಲೋಸ್ ಮಾಡ್ತಾರೆ. ಅಪಘಾತಗಳಾಗಲ್ಲ. ಸ್ಯಾಂಡ್ ಆಸ್ಪತ್ರೆ ಮುಚ್ಚಿದಾರಲ್ಲ ಮೇಡಮ್, ಇಲ್ಲ. ಸ್ಯಾಂಡ್ ಆಸ್ಪತ್ರೆ ಮುಂದೆ ಮುಚ್ಚಿದ್ದಾರೆ. ನೀವ್ ಹೇಳಿದ್ ಗೊತ್ತಾಯ್ತು ನನಗೆ. ನೀವ್ ಹೇಳಿದ್ ಗೊತ್ತಾಯ್ತು. ಅದರಿಂದ ಅಪಘಾತಗಳಾಗುತ್ತಲ್ಲ ಅಂತ. ಯಾಕಂದ್ರೆ ಬರ್ತಾರೆ ಎಕ್ಸಿಟ್ ಅದು ಕ್ಲೋಸ್ ಮಾಡಿಸಿದ್ರು ಆಗುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಬರ್ಲಿಕ್ಕೆ ಹೋಗಿ ಜಾಸ್ತಿ ಅಪಘಾತ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಮತ್ತೆ ಕ್ಲೋಸ್ ಮಾಡಿಸಿಲ್ಲ. ಯಾವ ತರ ಮೇಡಮ್ ಅದು? ಹೇಳ್ತೀನಿ, ನಮ್ಮ ಇವರು ಇದ್ದಾರೆ, ಹೇಳ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಕಮಿಟಿ ತೀರ್ಮಾನ ಆಗಿದೆ, ಮತ್ತೆ ಅದನ್ನ ಕ್ಲೋಸ್ ಅಲ್ಲ, ಮಾಡಲ್ಲ. ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಬೋದು ಅಂತ NH ಅವ್ರ ಜೊತೆ ಮಾತಾಡಿದ್ರೆ NH ಅಲ್ಲಿಂದ ಹೋಮ್ ಗಾರ್ಡ್ಸ್ ಹಾಕಿದಾರಲ್ಲ, ಸಿಸಿ ಕ್ಯಾಮೆರಾ ಇಲ್ಲ ಅಲ್ಲಿ. ಆ ಸಿಸಿ ಕ್ಯಾಮೆರಾಕ್ಕೆ ಫೈಲ್ ಇದ್ರಲ್ಲಿ ನಾನು NH ಅವ್ರ ಜೊತೆ ಮಾತಾಡ್ತೀನಿ. ಪ್ರಶಸ್ತಿ ಪತ್ರ ಕೊಟ್ಟರು ಇನ್ನೂ ಖುಷಿ ಪಡ್ತಾರೆ. ಪ್ರಶಸ್ತಿ ಪತ್ರ ಕೊಟ್ಟರು ಇನ್ನೂ ಖುಷಿ ದೊಡ್ಡ ಕೈ ಕಂಪ್ನಿ